ಸ್ಯಾಮ್ ಸಮೀರ್ ಇನ್ಸ್ಟಾ ಯೂಟ್ಯೂಬ್ ಇನ್ಕಮ್ ನೋಡಿ ನನಗೆ ಸಿಕ್ಕಾಪಟ್ಟೆ ಶಾಕ್ ಆಗೋಯ್ತು. ನಿಜವಾಗ್ಲೂ ಯೂಟ್ಯೂಬ್ ಅವರು ಇಷ್ಟೊಂದು ದುಡ್ಡು ಕೊಡ್ತಾರೆ ಅನ್ನೋದೇ ನಮ್ಗೆಲ್ರಿಗೂ ಒಂಥರ ನೋಡೋಕ್ಕೆ ಶಾಕ್ ಆಗಿಬಿಡುತ್ತೆ. ಒಬ್ಬ ವ್ಲಾಗರ್ಗೆ ಇಷ್ಟೊಂದು ದುಡ್ಡು ಬರುತ್ತೆ ಅಂತ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಸ್ಯಾಮ್ ಸಮೀರ್ ಯೂಟ್ಯೂಬ್ ಇನ್ಕಮ್ ಎಷ್ಟು ಬರುತ್ತೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಇದನ್ನ ನಿಮಗೆ ಲೈವಲ್ಲಿ ತೋರಿಸ್ತೀನಿ. ನೀವು ಯಾರು ವೀಡಿಯೋ ಸ್ಕಿಪ್ ಮಾಡಿದ್ರೆ ಫುಲ್ಲಾಗಿ ಎಂಡ್ವರೆಗೂ ನೋಡಿ, ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಎಷ್ಟು ದುಡ್ಡು ಬರುತ್ತೆ ಅನ್ನೋದು. ಸೊ ಫಸ್ಟು ನಮ್ಮ ಸ್ಯಾಮ್ ಸಮೀರ್ ಅವರು ಪ್ರತಿದಿನ ವೀಡಿಯೋಸ್ ಮಾಡೇ ಮಾಡ್ತಾರೆ. ಒಂದು ದಿವಸ ಮಿಸ್ ಇಲ್ಲ. ಏನೋ ಎಮರ್ಜೆನ್ಸಿ ಜ್ವರ ಹುಷಾರಿಲ್ಲ ಅಂದಂಗೆ ಮಾತ್ರ ಅವರು ವೀಡಿಯೋ ಸ್ಟಾಪ್ ಮಾಡ್ತಾರೆ ಹೊರತು ಇಲ್ಲ ಅಂದರೆ ಎಲ್ಲ ದಿವಸನೂ ಅವರು ವೀಡಿಯೋಸ್ ಅಪ್ಲೋಡ್ ಮಾಡೇ ಮಾಡ್ತಾರೆ. ಏನಾದರೂ ಸರಿ, ಎಲ್ಲಾದರೂ ಹೋಗ್ತಿರ್ತಾರೆ, ಏನಾದರೂ ಮಾಡ್ತಿರ್ತಾರೆ, ಅದು ಶಾಪಿಂಗ್ ಮಾಡ್ತಿರ್ತಾರೆ, ಏನೇನು ಮಾಡ್ತಾರೋ ಗೊತ್ತಿಲ್ಲ. ನನಗೇನು ವೀಡಿಯೋಗೋಸ್ಕರನೇ ಇವ್ರು ಏನಾದರೂ ಕೆಲಸ ಮಾಡ್ತಾರೆ ಅಥವಾ ಇವ್ರು ಮಾಡೋ ಕೆಲಸ ನಿಜವಾಗ್ಲೂ ಅದನ್ನೇ ವೀಡಿಯೋ ಮಾಡ್ತಾರೆ ಗೊತ್ತಾಗ್ತಿಲ್ಲ. ನಾವೇನಾದರೂ ಆ ಥರ ವ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡ್ತೀವಿ ಅಂದ್ಕೊಂಡು ಹೋದರೆ ನಿಜವಾಗ್ಲೂ ನಮಗೆ ಕಂಟೆಂಟ್ಗಳೇ ಸಿಗೋಲ್ಲ. ಅವ್ರಿಗೆ ಅಷ್ಟು ಟೈಮ್ ಐತೆ, ಅಷ್ಟು ದುಡ್ಡು ಇದೆ, ವೀಡಿಯೋ ಮಾಡ್ತಾ ಹೋಗ್ತಾರೆ. ದಿನಕ್ಕೆ ಒಂದೊಂದು ಜಾಗಕ್ಕೆ ಬೇಕಾದ್ರೆ ಹೋಗ್ತಾರೆ, ಫಾರಿನ್ ಹೋಗ್ತಾರೆ, ಡೆಲ್ಲಿ ಹೋಗ್ತಾರೆ. ಸೊ ಅದಕ್ಕೆ ನಮ್ಮ ಸಮೀರ್ ಅವರು ದಿನಕ್ಕೆ ಒಂದು ವೀಡಿಯೋಸ್ ಹಾಕ್ತಾರೆ. 30 ದಿನ ಕನ್ಸಿಸ್ಟೆಂಟಾಗಿ ಪ್ರತಿದಿನ ವೀಡಿಯೋಸ್ ಹಾಕ್ತಾನೆ ಇರ್ತಾರೆ. ಅವ್ರಿಗೆ ಬಂದಿರೋ 30 ದಿನಕ್ಕೆ ಅವ್ರಿಗೆ ಆವ್ರೇಜ್ ಆಗಿ ಒಂದು ವೀಡಿಯೋಗೆ ಬರೋ ವ್ಯೂಸ್ ಎಷ್ಟಪ್ಪ ಅಂದರೆ ಹತ್ತತ್ರ ಅವ್ರಿಗೆ ಒಂದು 80,000 ಗಂಟ ವ್ಯೂಸ್ ಬಂದೇ ಬರುತ್ತೆ. ಅಷ್ಟು ಜನ ಫ್ಯಾನ್ಸ್ ಅಂತ ಅವ್ರಿಗಿದ್ದಾರೆ. ಎಲ್ಲ ವೀಡಿಯೋನು 70,000, 80,000, 1 ಲಕ್ಷ, 1.5 ಲಕ್ಷ, 2 ಲಕ್ಷ ಗಂಟೆನೂ ಹೋಗೈತೆ ವ್ಯೂಸ್. ಒಂದೊಂದು 3 ಲಕ್ಷ ಗಂಟೆನೂ ಹೋಗೈತೆ. ಅದು ಡೆಲ್ಲಿದು ಯಾವುದೋ ಜಗಳ ಆಗಿತ್ತು, ಅದನ್ನು ಹಾಕಿದ್ರು. ಅದೆಲ್ಲ 3.2 ಲ್ಯಾಕ್ಸ್ ಗಂಟೆ ಹೋಗೈತೆ ವ್ಯೂಸ್. ನನಗೆ ಲೆಕ್ಕ ಮಾಡೋಕ್ಕಂತೂ ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು. ಸೊ ಆದರೂ ನಾನು ಲೆಕ್ಕ ಮಾಡಿದ್ದೀನಿ. ಸೊ ಅವ್ರಿಗೆ ಲಾಸ್ಟ್ ಮಂತಲ್ಲಿ 30 ವೀಡಿಯೋಸ್ಗೆ ಬಂದಿರೋ ವ್ಯೂಸ್ ಎಷ್ಟಪ್ಪ ಅಂದರೆ 35,47,000 ವ್ಯೂಸ್ ಅವ್ರಿಗೆ ಲಾಸ್ಟ್ ಮಂತಲ್ಲಿ ಬಂದಿರುವಂಥ ವ್ಯೂಸ್. ಸೊ ಯೂಟ್ಯೂಬ್ ಅವರು ವ್ಲಾಗರ್ಗಳಿಗೆ 22 ರೂಪಾಯಿಂದ ಹಿಡಿದು 150 ರೂಪಾಯಿ ಗಂಟೆ ಕೊಡ್ತಾರೆ. ನಾವು ಅದರಲ್ಲಿ ಒಂದು ಹಾಫ್ ಅಮೌಂಟನ್ನು ತೊಗೊಳ್ಳೋಣ. 35,47,000 ವ್ಯೂಸ್ ಡಿವೈಡೆಡ್ ಬೈ 1000 ಇಂಟು 75 ಅಂತ ಹಾಕಿದರೆ ಶಾಕ್ ಆಗ್ತೀರ ಕೇಳಿದರೆ. ಬರೀ ವೀಡಿಯೋಸ್ ಮಾಡಿದ್ರೆ ಇಷ್ಟೊಂದು ದುಡ್ಡು ಬರುತ್ತೆ ಅಂತ ನಿಮಗೂ ಎಲ್ಲ ಗೊತ್ತಾಗಬೇಕು. ಸೊ ಫಸ್ಟು ನಾನು ಏನಕ್ಕೆ ಈ ವಿಡಿಯೋಸ್ ಎಲ್ಲ ಮಾಡ್ತಿದ್ದೀನಿ ಅಂದರೆ ಯೂಟ್ಯೂಬಲ್ಲಿ ಇಷ್ಟಿಷ್ಟು ದುಡ್ಡು ಬರುತ್ತೆ. ಅಟ್ಲೀಸ್ಟ್ ನಿಮ್ಗೇನಾದರೂ ಒಳ್ಳೆ ನಾಲೆಜ್ ಇದ್ದರೆ, ಒಳ್ಳೆ ಕಂಟೆಂಟ್ ನಿಮ್ಗೆ ನೀವೇನು ಮಾಡಬೇಕು ಅಂದ್ಕೊಂಡಿದ್ರೆ ಈಗಲೇ ಸ್ಟಾರ್ಟ್ ಮಾಡಿ. ಸೊ ಹೇಳೋಕ್ಕಾಗಲ್ಲ, ನಿಮ್ಗೆ ಒಳ್ಳೆ ಲಕ್ಕಿತ್ತು ಅಂದರೆ ನೀವು ಬೇಗ ರೀಚ್ ಆದರೂ ಆಗ್ತೀರಾ, ಇಲ್ಲ ಅಂದರೆ. ಸೊ ಅವ್ರಿಗೆ ಲಾಸ್ಟ್ ಮಂತಲ್ಲಿ ಬಂದಿರೋ ದುಡ್ಡು ಎಷ್ಟಪ್ಪ ಅಂದರೆ 2,66,025 ರೂಪಾಯಿ ಅವ್ರಿಗೆ ಲಾಸ್ಟ್ ಮಂತಲ್ಲಿ ಬಂದಿರೋ ದುಡ್ಡು. ಸೊ ಹತ್ತತ್ರ ಅವ್ರಿಗೆ 2.5 ಲಕ್ಷ ದುಡ್ಡು ಬಂದೇ ಬರುತ್ತೆ ಯೂಟ್ಯೂಬಿಂದ. ಇಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅವರು ದಿನಕ್ಕೆ ಏನೇನು ಮಾಡ್ತಾರೆ, ವೀಡಿಯೋಗಳು ವ್ಲಾಗ್ ಮಾಡ್ತಾರೆ, ಅವ್ರ ಅಮ್ಮನ ಜೊತೆ ಶಾಪಿಂಗ್ ಹೋಗ್ತಾರೆ, ತಿಂತಾರೆ, ಅಥವಾ ಅಡುಗೆ ಮಾಡೋದು ಮಾಡ್ತಾರೆ, ಅಥವಾ ನಾಯಿಗೇನೋ ಸ್ನಾನ ಮಾಡಿಸೋದು, ಆ ತಮ್ಮನ ಬರ್ಡೇ ಪಾರ್ಟಿಗೆ ಹೋಗ್ತಾರೆ, ಮ್ಯಾರೇಜ್ಗೆ ಹೋಗ್ತಿರ್ತಾರೆ, ಅಲ್ಲಿ ಹೋಗ್ತಿರ್ತಾರೆ. ಬರೀ ಇಂಥ ಮಾಡೋದ್ರಿಂದನೇ ಅವ್ರಿಗೆ 2.5 ಲಕ್ಷ ದುಡ್ಡು ಬರ್ತೈತೆ. ನಾವು 20,000 ದುಡ್ಡು ತೊಗೊಂಡು ಏನು ಮಾಡ್ತಾಯಿದ್ದೀವಿ? ಸೊ ನಾನು ಇಲ್ಲಿ ಹೇಳೋದೇನಪ್ಪ ಅಂದರೆ ನಿಮ್ಗೇನಾದರೂ ಒಳ್ಳೆ ನಾಲೆಜ್ ಇತ್ತು ಅಂದರೆ ಎಲ್ಲ ಯೂಟ್ಯೂಬ್ ಬನ್ನಿ. ಯೂಟ್ಯೂಬ್ ತುಂಬ ದೊಡ್ಡ ಫೀಲ್ಡು. ನೀವು ಎಷ್ಟು ಜನ ಬಂದರೂ ಅದನ್ನು ರೀಚ್ ಮಾಡ್ಬೋದು. ಬಟ್ ನಿಮಗೆ ಕನ್ಸಿಸ್ಟೆನ್ಸಿ ಬೇಕು. ಕನ್ಸಿಸ್ಟೆನ್ಸಿಂದ ವೀಡಿಯೋ ಮಾಡಿದ್ರೆ ಇದಕ್ಕಿಂತ ಜಾಸ್ತಿ ದುಡ್ಡು ನೀವು ಮಾಡ್ಬೋದು. ಸೊ ಇಷ್ಟು ನನ್ನ ವೀಡಿಯೋ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಸೊ ಯೂಟ್ಯೂಬರ್ ನಿಜವಾಗ್ಲೂ ಇಷ್ಟು ಅಮೌಂಟ್ನ ಪೇ ಮಾಡ್ತಾರೆ ಅಂತ ನಿಮ್ಗೇನಾದರೂ ಡೌಟ್ ಇತ್ತು ಅಂದರೆ ಸ್ಯಾಮ್ ಸಮೀರ್ ಅವ್ರನ್ನ ಟ್ಯಾಗ್ ಮಾಡಿ ಎಲ್ಲ ಕಮೆಂಟ್ಸಲ್ಲಿ. ಅವ್ರಿಗೇನಾದರೂ ಈ ವಿಡಿಯೋ ರೀಚ್ ಆದರೆ ಸಮೀರ್ ಬಾಯ್ ಬಂದು ಕಮೆಂಟಲ್ಲಿ ಹೇಳಿ, ಆವ್ರೇಜ್ ನಿಮಗೆ ಬಂದಿರೋ ದುಡ್ಡು ಇಷ್ಟೇನಾ ಅಥವಾ ಇದಕ್ಕಿಂತ ಕಮ್ಮಿನಾ? ಜಾಸ್ತಿ ಕಮ್ಮಿ ಅಂತ ಬಂದು ಕಮೆಂಟ್ ಮಾಡಿ ಸಾಕು. ಇದರಿಂದ ನನಗೂ ಹೆಲ್ಪ್ ಆಗುತ್ತೆ. ಸೊ ಸಮೀರ್ ಬಾಯ್ ಫ್ಯಾನ್ಸ್ ಯಾರಾದ್ರು ಇತ್ತು ಅಂದರೆ ಕಮೆಂಟಲ್ಲಿ ಬಂದು ಅಟೆಂಡೆನ್ಸ್ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬೈ, ಸಿ ಯು, ಲವ್ ಯು ಆಲ್.